ಪಾಪಣ್ಣ ಗೆಳೆಯನೊಬ್ಬ ನಗರದಲ್ಲಿ ಒಳ್ಳೆ ಹುದ್ದೆಗೆ ಇದ್ದ. ಪಾಪಣ್ಣಿಗೆ ತುಂಬಾ ಸಂತೋಷ ಆಯ್ತು. ತನ್ನ ಗೆಳೆಯನ್ನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಅಲ್ಲಿಗೆ ಹೋದ. ಆದ್ರೆ ಪಾಪಣ್ಣನ ಗೆಳೆಯನಿಗೆ ಅಧಿಕಾರದ ಮದ ಏರಿತ್ತು. ಪಾಪಣ್ಣನ ಕಂಡ್ರು ಕಾಣ್ದಂಗೆ ಕುಳಿತುಕೊಂಡಿದ್ದ. ಕೊನೆಗೆ ನೀನ್ ಯಾರು, ಏನ್ ಬೇಕಿತ್ತು ಅಂತ ದೊಡ್ಡ ದನಿಯಲ್ಲಿ ಕೇಳ್ದ. ಪಾಪಣ್ಣಿಗೆ ದೊಡ್ಡ ಹುದ್ದೆಯ ಮದ ಏರಿದ್ರು ತನ್ನ ಗೆಳೆಯನ ಬಗ್ಗೆ ಅರ್ಥ ಆಯ್ತು. ಅದಕ್ಕೆ ಇಳಿಸ್ಲೇಬೇಕು ಅಂತ ಯೋಚನೆ ಹಾಕೊಂಡು, ಅಪ್ಪ, ನಾನ್ ನಿನ್ ಬಾಲ್ಯ ಸ್ನೇಹಿತ ಪಾಪಣ್ಣ. ನೀನು ಉನ್ನತ ಹುದ್ದೆ ಏರಿದ್ದು ಗೊತ್ತಾಯ್ತು. ಆದ್ರಿಂದಲೇ ನಿನ್ನ ನೋಡ್ಲಿಕ್ಕೆ ಅಂತಾನೆ ಬಂದೆ. ಆದ್ರೆ ನಿನಗೆ ಈ ವಯಸ್ಸಿನಲ್ಲಿ ಕಣ್ ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಅನ್ನೋದು ಈಗ ಅರ್ಥ ಆಯ್ತು. ಬಾ, ನನಗೆ ಒಳ್ಳೆ ಡಾಕ್ಟರ್ ಪರಿಚಯ ಇದೆ, ಅವ್ರ ಹತ್ರ ತೋರ್ಸ್ಕೊಂಡ್ ಬರೋಣ ಅಂತ ಅಂದ. ಕತೆ ಅರ್ಥ ಆಯ್ತು ಅಂದ್ರೆ ಒಮ್ಮೆ ನಕ್ ಬಿಡಿ, ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಿ ನಕ್ ಬಿಡಿಯಲ್ಲ.